ಮುನಗೋಡು ಪಟ್ಟಣದ ಸರ್ವೆ ನಂಬರ್ 186ರ ಕ್ಷೇತ್ರ 25 ಎಕರೆ ವ್ಯಾಪ್ತಿಯ ಪ್ಲಾಟ್ ನಂಬರ್ 44ರಲ್ಲಿ ನಮ್ಮ ನಿವೇಶನಕ್ಕೆ ಅತಿಕ್ರಮಣ ಮಾಡಿ ಅನಧಿಕೃತ ಆರ್ಸಿಸಿ ಮನೆ ನಿರ್ಮಿಸಲಾಗಿದೆ ಎಂದು ಆರೋಪಿಸಿ ಅದನ್ನು ತೆರವುಗೊಳಿಸಿ ನಿವೇಶನವನ್ನು ಖುಲ್ಲಾ ಮಾಡಿಕೊಡಬೇಕು ಎಂದು ನಿವೃತ್ತ ನೌಕರ ಡಿಳ್ಳಪ್ಪ ಯಮನಪ್ಪನವರವರು ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದ್ದಾರೆ. ಪ್ರಸ್ತುತ ಗದಗ ಜಿಲ್ಲೆಯ ರಾಧಾಕೃಷ್ಣ ನಗರದಲ್ಲಿ ವಾಸವಾಗಿರುವ ಡಿಳ್ಳಪ್ಪ ದೆತ್ತಿ ಅವರು ಬುಧವಾರ ಜಿಲ್ಲಾಧಿಕಾರಿಗಳಿಗೆ ಸಲ್ಲಿಸಿದ ಮನವಿಯಲ್ಲಿ ಅಶೋಕ್ ಸಾದೇವಪ್ಪ ಚಲವಾದಿಯವರು ಚುನಾಯಿತ ಸದಸ್ಯರಾಗಿದ್ದ ಸಂದರ್ಭದಲ್ಲಿ ತಮ್ಮ ಪ್ರಭಾವ ಬಳಸಿ ಪ್ಲಾಟ್ ನಂಬರ್ 44ರಲ್ಲಿರುವ ತಮ್ಮ ನಿವೇಶನವನ್ನು ಅತಿಕ್ರಮಣ ಮಾಡಿ ಅನಧಿಕೃತ ಆರ್ಸಿಸಿ ಕಟ್ಟಡ ನಿರ್ಮಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ. ಈ ಕುರಿತು ಈಗಾಗಲೇ ಏಪ್ರಿಲ್ 29, 2025ರಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದ್ದು, ಇದರ ಆಧಾರದ ಮೇಲೆ ಮೇ 12, 2025ರಂದು ತಹಶೀಲ್ದಾರ್ ಹಾಗೂ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳಿಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಲಾಗಿದೆ ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಇದುವರೆಗೆ ಯಾವುದೇ ಕ್ರಮ ಜರುಗಿಲ್ಲ. ಹಲವು ಬಾರಿ ಸಂಬಂಧಿತ ಅಧಿಕಾರಿಗಳನ್ನು ಭೇಟಿಯಾಗಿ ಮೌಖಿಕವಾಗಿ ಮನವಿ ಮಾಡಿದರೂ ಸಮಸ್ಯೆ ಪರಿಹಾರವಾಗಿಲ್ಲ ಎಂದು ಅವರು ದೂರಿದ್ದಾರೆ. ಹೀಗಾಗಿ ಅತಿಕ್ರಮಣ ತೆರವುಗೊಳಿಸಿ ತಮ್ಮ ನಿವೇಶನವನ್ನು ಖುಲ್ಲಾಪಡಿಸಿ ನ್ಯಾಯ ಒದಗಿಸಬೇಕೆಂದು ಡಿಳ್ಳಪ್ಪ ದೆತ್ತಿ ಅವರು ಜಿಲ್ಲಾಡಳಿತವನ್ನು ಒತ್ತಾಯಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.